ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಒಂದು ಧರ್ಮವನ್ನ ತ್ಯಜಿಸಿ ಇನ್ನೊಂದು ಧರ್ಮಕ್ಕೆ ಮತಾಂತರವಾದರು. ಅದರ ಮೂಲಕ ಸಮಾಜಕ್ಕೆ ನಾನಾ ರೀತಿಯ ಕೊಡುಗೆಗಳನ್ನ ನೀಡಿದ್ರು ಕೂಡ. ಹಾಗಿದ್ರೆ ಅವರು ಮತಾಂತರವಾಗಿರುವಂತಹ ಧರ್ಮ ಹಾಗೆ ಅವರ ಕೊಡುಗೆಗಳನ್ನ ನೋಡುತ್ತಾ ಹೋಗೋದಾದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಬಗ್ಗೆ ಆಸಕ್ತಿಯನ್ನ ಹೊಂದಿದ್ದು ಅವರ ವೃತ್ತಿ ಜೀವನದ ಆರಂಭದಲ್ಲೇ ಈ ಒಂದು ವಿಚಾರವಾಗಿ ಅವರು ಯೋಚನೆ ಮಾಡಲು ಪ್ರಾರಂಭಿಸಿದ್ರು. ಅವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಅನ್ವೇಷಣೆಯಲ್ಲಿ ವಿವಿಧ ತತ್ವಶಾಸ್ತ್ರಗಳು ಮತ್ತು ಧರ್ಮವನ್ನ ಅನ್ವೇಷಿಸಿದ್ರು. 1935ರಲ್ಲಿ ಯಯೂಲಾನಲ್ಲಿ ನಡೆದಂತಹ ಶೋಷಿತ ವರ್ಗಗಳ ಪ್ರಾಂತೀಯ ಸಮ್ಮೇಳನದಲ್ಲಿ ಅವರು ಮೊದಲ ಭಾರತೀಯ ಸಾರ್ವಜನಿಕವಾಗಿ ಘೋಷಿಸಿದ್ರು, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದ್ರೆ ನಾನು ಹಿಂದೂವಾಗಿ ಸಾಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಅಕ್ಟೋಬರ್ 14, 1956ರಂದು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ನಾಗ್ಪುರದಲ್ಲಿ ನಡೆದಂತಹ ಬೃಹತ್ ಸಾರ್ವಜನಿಕ ಸಮಾರಂಭದಲ್ಲಿ ಔಪಚಾರಿಕವಾಗಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. ಅವರ ನಿರ್ಧಾರವು ಕೇವಲ ವೈಯಕ್ತಿಕ ಆಧ್ಯಾತ್ಮಿಕ ಆಯ್ಕೆಯಾಗಿರಲಿಲ್ಲ, ಬದಲಾಗಿ ಹಿಂದೂ ಜಾತಿ ವ್ಯವಸ್ಥೆಯನ್ನ ತಿರಸ್ಕರಿಸುವ ಗುರಿಯನ್ನ ಹೊಂದಿರುವ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯವೂ ಆಗಿತ್ತು. ಇಲ್ಲಿಂದ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಬೌದ್ಧ ಧರ್ಮವನ್ನ ಹರಡಲು ಮುಂದಾಗಿದ್ರು. ಇನ್ನು ಇವರ ಕೊಡುಗೆಗಳನ್ನ ನೋಡುತ್ತಾ ಹೋಗುವುದಾದ್ರೆ ಭಾರತೀಯ ಸಮಾಜಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಗಳು ವಿಶಾಲವಾಗಿವೆ ಮತ್ತು ವೈವಿಧ್ಯಮಯವಾದದ್ದು. ಸಮಾಜ ಸುಧಾರಕ, ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ಕಾನೂನು ತಜ್ಞರಾಗಿ ಅವರ ಬಹುಮುಖ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುತ್ತವೆ. ಅವರ ಕೆಲವು ಪ್ರಮುಖ ಕೊಡುಗೆಗಳನ್ನ ನೋಡುತ್ತಾ ಹೋಗೋದಾದ್ರೆ ಭಾರತೀಯ ಸಂವಿಧಾನ ಶಿಲ್ಪಿ. ಬಹುಶಃ ಅವರ ಅತ್ಯಂತ ಶಾಶ್ವತ ಪರಂಪರೆ ಎಂದರೆ ಭಾರತೀಯ ಸಂವಿಧಾನ ಕರಡು ರಚನೆ. ಕರಡು ಸಮಿತಿ ಅಧ್ಯಕ್ಷರಾಗಿ ಅವರು ಭಾರತದ ಎಲ್ಲಾ ನಾಗರಿಕರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನ ಖಚಿತಪಡಿಸಿಕೊಳ್ಳುವ ರೀತಿಯಲ್ಲಿ ಭಾರತೀಯ ಸಂವಿಧಾನವನ್ನ ರೂಪಿಸಿದ್ರು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಪರಿಕಲ್ಪನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಪರಿಕಲ್ಪನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. 1925ರಲ್ಲಿ ಅವರು ರಾಯಲ್ ಕಮಿಷನ್ ಆನ್ ಇಂಡಿಯಾ ಕರೆನ್ಸಿ ಅಂಡ್ ಫೈನಾನ್ಸ್ ಹಿಟ್ನ ಯಂಗ್ ಕಮಿಷನ್ಗೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ರು. ಅಲ್ಲಿ ಅವರು ಭಾರತಕ್ಕೆ ಕೇಂದ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸ್ಥಾಪಿಸಲು ವಾದಿಸಿದ್ರು. ಅವರ ಅಭಿಪ್ರಾಯವನ್ನ ಆಯೋಗದ ಶಿಫಾರಸುಗಳ ಮೇಲೆ ಹೆಚ್ಚು ಪ್ರಭಾವ ಬೀರಿತು. ಇದು 1934ರ RBI ಕಾಯ್ದೆಗೆ ಆಧಾರವಾಯಿತು. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅನ್ನ ಸ್ಥಾಪಿಸಿದ ಶಾಸನವಾಗಿದೆ. ಇನ್ನು ಜಾತಿ ತಾರತಮ್ಯದ ವಿರುದ್ಧ ಇವರ ಹೋರಾಟ. ತಮ್ಮ ಜೀವನದುದ್ದಕ್ಕೂ ಅವರು ದಲಿತರು ಮತ್ತು ಇದರ ಅಂಚಿನಲ್ಲಿರುವಂತಹ ಗುಂಪುಗಳ ಹಕ್ಕುಗಳಿಗಾಗಿ ತೀವ್ರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಹೀಗಾಗಿ ಭಾರತದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನ ಉತ್ತೇಜಿಸಿದ್ರು. ಇನ್ನು ಸಾಮಾಜಿಕ ಸುಧಾರಣಾ ಮತ್ತು ಶಿಕ್ಷಣಕ್ಕೆ ಇವರ ಮಹತ್ವದ ಒತ್ತುಗಳು ಅಪಾರವಾಗಿವೆ. ಶಿಕ್ಷಣದ ಪರಿವರ್ತಕ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ ಅವರು ದೀನ ದಲಿತರ ಉನ್ನತಿಗಾಗಿ ಶಿಕ್ಷಣ ಮಹತ್ವವನ್ನ ಒತ್ತಿ ಹೇಳಿದ್ರು. ಅವರು ಕಾಲೇಜುಗಳನ್ನು ಸ್ಥಾಪಿಸಿದ್ರು ಮತ್ತು ಜಾತಿ ಮತ್ತು ಸಾಮಾಜಿಕ ಅಸಮಾನತೆಯ ಸಂಕೋಲೆಗಳನ್ನು ಮುರಿಯುವ ಸಾಧನವಾಗಿ ದಲಿತ ಸಮುದಾಯವನ್ನ ಉನ್ನತ ಶಿಕ್ಷಣವನ್ನ ಪಡೆಯುವಂತೆ ಪ್ರೋತ್ಸಾಹಿಸಿದ್ರು.
ಇನ್ನು ಇದಷ್ಟೇ ಅಲ್ಲದೆ ಮಹಿಳಾ ಹಕ್ಕುಗಳ ಪ್ರತಿಪಾದಕರು ಅಂತ ಬಿರುದನ್ನ ಪಡೆದಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಮಹಿಳಾ ಹಕ್ಕುಗಳ ಪ್ರಬಲ ಪ್ರತಿಪಾದಕರಾಗಿದ್ದು ಮತ್ತು ಮಹಿಳೆಯರ ವಿರುದ್ಧ ತಾರತಮ್ಯ ಮಾಡುತ್ತಿದ್ದಂತಹ ಹಿಂದೂ ವೈಯಕ್ತಿಕ ಕಾನೂನುಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಆನುವಂಶಿಕತೆ, ಮದುವೆ ಮತ್ತು ವಿಚ್ಛೇದನದ ವಿಷಯದಲ್ಲಿ ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನ ಒದಗಿಸಲು ಪ್ರಯತ್ನಿಸುವ ಹಿಂದೂ ಸಂಹಿತೆ ಮಸೂದೆಯನ್ನ ಅವರು ಪರಿಚಯಿಸಿದ್ರು. ಕಾರ್ಮಿಕ ಸಚಿವರಾಗಿ ಭಾರತದಲ್ಲಿ ಕಾರ್ಮಿಕ ಸುಧಾರಣೆಗಳನ್ನ ರೂಪಿಸುವಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇನ್ನು ರಾಜಕೀಯಕ್ಕೆ ಪ್ರವೇಶಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಾಜಕೀಯ ನಾಯಕತ್ವವನ್ನು ಒದಗಿಸಿದ್ರು. ಸಾಹಿತ್ಯ ಮತ್ತು ಬೆಳವಣಿಗೆ. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಒಬ್ಬ ಪ್ರತಿಭಾನ್ವಿತ ಬರಹಗಾರರಾಗಿದ್ರು ಮತ್ತು ಕಾನೂನು, ಅರ್ಥಶಾಸ್ತ್ರ, ಧರ್ಮ ಮತ್ತು ಸಾಮಾಜಿಕ ವಿಷಯಗಳ ಕುರಿತು ಅವರ ಕೃತಿಗಳು ಇನ್ನೂ ಹೆಚ್ಚು ಪ್ರಭಾವಶಾಲಿಗಳಾಗಿವೆ ಮತ್ತು ಬುದ್ಧ ಅವರ ತತ್ವಗಳು ಅಂತಹ ಪುಸ್ತಕಗಳು ಪ್ರಪಂಚದಾದ್ಯಂತ ಓದುಗರಿಗೆ ಸ್ಫೂರ್ತಿಯನ್ನ ನೀಡುತ್ತಲೇ ಇವೆ.